ಎಲ್ಲರಿಗೂ ನಮಸ್ಕಾರ. ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ನಮ್ಮ ವ್ಲಾಗಲ್ಲಿ ಮನೆಯಲ್ಲಿಯೇ ತುಂಬ ಸರಳವಾಗಿ ಕಡಿಮೆ ಸಾಮಗ್ರಿಗಳಲ್ಲಿ ರುಚಿಯಾಗಿಯೂ ಪೌಷ್ಟಿಕವಾಗಿಯೂ ಇರುವಂತಹ ಪುಟಾಣಿ ಶೇಂಗಾ ಮಿಕ್ಸ್ ಉಂಡೆಗಳನ್ನು ಮಾಡೋಣ ಬನ್ನಿ. ನಮ್ಮ ಹಳ್ಳಿ ಕಡೆ ಇಂತಹ ಸಾಂಪ್ರದಾಯಿಕ ತಿಂಡಿಗಳಿಗೆ ಯಾವಾಗಲೂ ವಿಶೇಷ ಸ್ಥಾನ ಐತ್ರಿ. ಯಾವುದೇ ಉಂಡೆ ಆಗಲಿ ಸಿಹಿ ತಿಂಡಿ ಆಗಲಿ ಫಸ್ಟಿಗೆ ಬೇಕಾಗಿರೋದು ಬೆಲ್ಲ ಅಲ್ರಿ. ಹಾಗಾಗಿ ಬೆಲ್ಲದ ಪ್ರಮಾಣ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ಒಲೆ ಮೇಲೆ ಕಾಯಕ್ಕಿಡ್ಬೇಕ್ರಿ. ನೀರು ಹಾಕಿ ಸ್ವಲ್ಪ ಪಾಕ ಬರಬೇಕಲ್ಲ, ಪಾಕ ಬಂದಮೇಲೆ ಉಂಡೆ ಮಾಡಕ್ಕೆ ಬರ್ತೈತಿ. ನಾನು ಬೇಕಾದಷ್ಟು ಪ್ರಮಾಣದಲ್ಲಿ ಬೆಲ್ಲವನ್ನು ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ ರೀ. ಬೆಲ್ಲಕ್ಕೆ ಜಾಸ್ತಿ ನೀರು ಹಾಕ್ಬಾರ್ದ್ರಿ, ಸ್ವಲ್ಪ ಹಾಕಬೇಕು, ಅಂದರೆ ಬೇಗ ಪಾಕ ಬರ್ತೈತಿ. ಜಾಸ್ತಿ ನೀರು ಹಾಕಿದ್ವಿ ಅಂತ ಹೇಳಿದ್ರೆ ಬೇಗ ಪಾಕ ಬರೋದಿಲ್ಲ, ಕಾಯಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನೀರು ಹಾಕ್ಬೇಕ್ರಿ. ಬೆಲ್ಲದ ನೀರು ಕುದಿಯೋ ಟೈಮ್ನಾಗ ರೀ ನಾನು ಏಲಕ್ಕಿ, ಒಣ ಶುಂಠಿ, ಲವಂಗನ ತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಈ ಕುದಿಯೋ ನೀರಿಗೆ ಇದನ್ನು ಸೇರಿಸ್ತೇನೆ, ಬೆಲ್ಲದ ನೀರಿಗೆ. ಈ ಪೌಡ್ರನ್ನ ಒಂದ್ಸಲ ಇವಾಗ ಮಿಕ್ಸ್ ಮಾಡ್ಬೇಕ್ರಿ ಸರಿಯಾಗಿ. ಏಲಕ್ಕಿ, ಶುಂಠಿ, ಲವಂಗ ಏನು ಹಾಕಿರ್ತೈತಲ್ಲ ಅದ್ರ ಘಮ ಬಿಡ್ತಾ ಇರ್ತೈತಿ, ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲದ ಪಾಕ ಬರ್ತಾ ಇತ್ರಿ. ಏಲಕ್ಕಿ, ಒಣ ಶುಂಠಿ ಏನು ಹಾಕಿದ್ವಲ್ಲ ಅದ್ರ ಘಮ ಬಿಡ್ತಾ ಇದೆ ನೋಡ್ರಿ. ಇವಾಗ ಒಂದ್ಸಲ ಪಾಕ ಚೆಕ್ ಮಾಡ್ಕೊಳ್ಳೋಣ. ಒಂದು ಪ್ಲೇಟಲ್ಲಿ ನೀರು ಹಾಕಿಬಿಟ್ಟು ಈ ಥರ ಪಾಕನ ಅದ್ರ ಮೇಲೆ ಹಾಕಬೇಕು. ಹಾಕಿದ ತಕ್ಷಣ ಅದು ಉಂಡೆ ಮಾಡುವ ಹದಕ್ಕೆ ಬರಬೇಕು. ಉಂಡೆ ಮಾಡುವ ಹದ ಬಂದಿಲ್ಲ ಅಂತೇಳಿದರೆ ಉಂಡೆ ಕಟ್ಟೋಕ್ಕೆ ಬರೋದಿಲ್ಲ, ಉಂಡೆ ಬಿಡಿ ಬಿಡಿ ಆಗಿಬಿಡುತ್ತೆ. ಹಾಗಾಗಿ ಪಾಕ ಬಂದಿಲ್ಲ. ಇದು ಪಾಕ ಬರೋವರೆಗೂ ಪುಟಾಣಿ ಪೌಡ್ರ್ ಮತ್ತು ಶೇಂಗಾ ಬೀಜ ಏನಿದಾವಲ್ರಿ ಅವನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಪುಟಾಣಿನ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡಿ ಈ ಥರ ಒಂದು ಸ್ಟೀಲ್ ಡಬ್ಬದಲ್ಲಿ ಹಾಕಿ ಇಟ್ಕೊಂಡಿದ್ದೀರಿ. ಇವಾಗ ಆ ಪೌಡ್ರನ್ನ ಯೂಸ್ ಮಾಡ್ತೀನಿ. ಒಂದು 4 ಕಪ್ ಆಗುವಷ್ಟು ಪುಟಾಣಿ ಪೌಡ್ರನ್ನ ಯೂಸ್ ಮಾಡತ್ತೇನೆ ನಾನಿವಾಗ. ಪುಟಾಣಿ ಪುಡಿನ ಅತಿ ನುಣ್ಣಗೂ ಅದನ್ನು ಪೌಡ್ರ್ ಮಾಡ್ಕೊಂಡಿಲ್ಲ, ಒಂದು ಲೆವೆಲ್ಲಾಗಿ ಪೌಡ್ರ್ ಮಾಡಿಕೊಂಡು ಇವಾಗ ಒಂದು ಈ ಬಾಣಲಿಗೆ ಹಾಕ್ತಾ ಇದ್ದೇನೆ ನೋಡ್ರಿ. ಇದಕ್ಕೆ 1-2 ಕಪ್ ಆಗುವಷ್ಟು ಶೇಂಗಾ ಬೀಜನ ಹುರಿದು ಸಿಪ್ಪೆ ತೆಗೆದುಬಿಟ್ಟು ರೆಡಿ ಮಾಡಿಟ್ಟಿದ್ದೀರಿ. ಅವನ್ನ 2 ಕಪ್ನ ಹಾಕ್ತೀನಿ ರೀ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶೇಂಗಾ ಬೀಜನ ಹಾಕೋಬೋದು. ನಾನು 4 ಕಪ್ ಪೌಡ್ರಿಗೆ, ಪುಟಾಣಿ ಪೌಡ್ರಿಗೆ 2 ಕಪ್ ಆಗುವಷ್ಟು ಶೇಂಗಾ ಬೀಜನ ಬಳಸ್ತಾ ಇದ್ದೇನೆ ರೀ. ಇವಾಗ ಏಲಕ್ಕಿ, ಲವಂಗ ಮತ್ತು ಶುಂಠಿ ಪೌಡ್ರನ್ನ ಹಾಕ್ತೀನಿ ರೀ. ಇದಕ್ಕೆ ಹಾಕಿ ಎಲ್ಲನೂ ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಸರಿಯಾಗಿ ಮಿಕ್ಸ್ ಆಗಲಿಲ್ಲ ಅಂತ ಹೇಳಿದರೆ ಏಲಕ್ಕಿ ಮತ್ತು ಶುಂಠಿ ಪೌಡ್ರ್ ಏನು ಹಾಕಿರ್ತೇವಲ್ಲ ಅದ್ರ ಘಮ ಹೋಗಿಬಿಡುತ್ತೆ. ಹಾಗಾಗಿ ಇನ್ನೊಂದ್ಸಲ ಪಾಕ ಚೆಕ್ ಮಾಡ್ಕೊಳ್ಳಂಬರ್ರಿ. ಇವಾಗ ಪಾಕ ಸರಿಯಾಗಿ ಬಂದತ್ ನೋಡ್ರಿ. ನಾವೇನು ಪಾಕ ಒಂದು ತಟ್ಟೆಗೆ ಏನು ಹಾಕಿದ್ವಲ್ಲ ಇವಾಗ ನೀರಲ್ಲಿರೋ ತಟ್ಟೆಗೆ, ಅದು ಹಾಕಿದ ತಕ್ಷಣ ನೀರಿನೊಂದಿಗೆ ಸ್ಪ್ರೆಡ್ ಆಗಬಾರ್ದು, ಒಂದೇ ಕಡೆ ಇರಬೇಕು. ಉಂಡೆ ಮಾಡುವ ಹದಕ್ಕೆ ಬರಬೇಕು. ಇದು ಉಂಡೆ ಕಟ್ಟುವ ಹದಕ್ಕೆ ಸರಿಯಾದ ಪಾಕ ರೆಡಿ ಆಯಿತು. ಇವಾಗ ಉಂಡೆ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಪಾಕ ಸರಿಯಾಗಿ ಕಂಡು ಹಿಡಿದು ಉಂಡೆ ಮಾಡಲಿಲ್ಲ ಅಂತ ಹೇಳಿದರೆ ಉಂಡೆ ಸರಿಯಾಗಿ ಬರೋದಿಲ್ಲ, ಬಿಡಿ ಬಿಡಿ ಒಡಕಾಗಿಬಿಡುತ್ತೆ. ಹಾಗಾಗಿ ಈ ಥರ ಪಾಕ ಕರೆಕ್ಟ್ ಪಾಕ. ಈ ಬೆಲ್ಲದ ಪಾಕನ ನಾನು ಹಿಟ್ಟೇನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ರಿ ಇದಕ್ಕೆ ಹಾಕ್ತೀನಿ. ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ಉಂಡೆ ಕಟ್ಟಬೇಕು ಇವನ್ನ. ಬಿಸಿ ಇಲ್ಲ ಆರ್ತು ಅಂತ ಹೇಳಿದರೆ ಬೇಗ ಉಂಡೆ ಮಾಡೋಕ್ಕೇ ಬರೋದಿಲ್ಲ. ಈಗ ಒಂದು ಚಮಚದ ಸಹಾಯದಿಂದ ಹಿಟ್ಟಿನೊಂದಿಗೆ ಈ ಪಾಕವನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಕೈಯಿಂದ ಎಲ್ಲ ಮಿಕ್ಸ್ ಮಾಡೋಕ್ಕಾಗಲ್ಲ, ತುಂಬ ಸುಡ್ತಾ ಇರುತ್ತೆ ಬೆಲ್ಲದ ಪಾಕ. ಹಾಗಾಗಿ ಚಮಚದ ಸಹಾಯದಿಂದ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡ್ರಿ ಎಲ್ಲ ರೆಡಿ ಆಗ್ತಾ ಬಂತು. ಬೇಕಾದ ಪ್ರಮಾಣದಲ್ಲಿ ಉಂಡೆಗಳನ್ನು ಮಾಡ್ಬೋದು. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ತಯಾರು ಮಾಡ್ಕೋಬೋದು. ಶೇಂಗಾದ ರುಚಿ, ಪುಟಾಣಿಯ ಸುವಾಸನೆ ಎರಡೂ ಸೇರಿ ಈ ಉಂಡೆಗೆ ಅದ್ಭುತವಾದ ರುಚಿ ಕೊಡುತ್ತವೆ. ಮನೆಯಲ್ಲಿಯೇ ಮಾಡಿದ ಉಂಡೆಯ ರುಚಿನೇ ಬೇರೆ ಅಲ್ವಾ. ಹೊರಗಡೆ ಸಿಗುವ ಉಂಡೆಗಿಂತ ನಮ್ಮ ಕೈಯಾರೆ ಪ್ರೀತಿಯಿಂದ ಮಾಡಿದ ಉಂಡೆ ತಿನ್ನೋದರಲ್ಲಿ ಒಂದು ವಿಶೇಷ ಖುಷಿ ಇರುತ್ತೆ. ಹೀಗೆ ತುಂಬ ಸರಳವಾಗಿ ಕಡಿಮೆ ಖರ್ಚಿನಲ್ಲಿ ಪುಟಾಣಿ ಶೇಂಗಾ ಮಿಕ್ಸ್ ಉಂಡೆ ಸಿದ್ಧವಾಗಿದೆ. ನಮ್ಮ ಹಳ್ಳಿ ಮನೆ ಅಡುಗೆ ಸೊಗಡೆ ಹೀಗೆ. ಸರಳ ಅಡುಗೆ, ಅದ್ಭುತ ರುಚಿ. ನಾಗರ ಪಂಚಮಿ ಹಬ್ಬದ ವಿಶೇಷ ಅಡುಗೆ ಅಂತ ಅಂದರೆ ಉಂಡೆಗಳು.
ಈ ಉಂಡೆಗಳನ್ನು ಚಿಕ್ಕವರು ಮತ್ತು ದೊಡ್ಡವರು ಕೂಡ ಇಷ್ಟಪಟ್ಟು ತಿನ್ನುತ್ತಾರೆ. ಈ ಒಂದು ರೆಸಿಪಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಮನೆಯವರ ಜೊತೆ ಶೇರ್ ಮಾಡಿ, ನಮ್ಮ ಪ್ರಭುರಾಮ್ ಕೃಷಿ ಲೈಫ್ ಬ್ಲಾಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನಷ್ಟು ಹಳ್ಳಿ ಸೊಗಡಿನ ಸಾಂಪ್ರದಾಯಿಕ ಅಡುಗೆಗಳಿಗಾಗಿ ನಮ್ಮ ಜೊತೆಯಲ್ಲಿಯೇ ಇರಿ ಎಂದು ಹೇಳುತ್ತಾ ಈ ಒಂದು ಲಾಗನ್ನು ಇಲ್ಲಿಯೇ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್ ಎಲ್ಲರಿಗೂ. ಥ್ಯಾಂಕ್ಸ್ ಫಾರ್ ವಾಚಿಂಗ್.